ಹಾಗೂ ಕೈಗಾರಿಕೆ ಸಂಸ್ಥೆ ಹಾಗೂ YD.in ಸಂಸ್ಥೆಯ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ YD.in ಸಂಸ್ಥೆಯ ಡೈರೆಕ್ಟರ್ ಆದಂಥ ಸಿದ್ಧಲಿಂಗ ಶೆಳಗಿ ಅವರಿದ್ದಾರೆ. ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಸ್ಕಿಲ್ ಕಮಿಟಿಯ ಚೇರ್ಮನ್ ಆದಂಥ ದಿನೇಶ್ ಭಟ್ ಅವರಿದ್ದಾರೆ. ಅದೇ ರೀತಿ YD.in ಸಂಸ್ಥೆಯ ಮುಖ್ಯಸ್ಥರಾದಂಥ ಅಶ್ವನಾಥ್ ಭಕ್ತಿ ಅವರಿದ್ದಾರೆ. ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಡೈರೆಕ್ಟರ್ ಆದಂಥ ಶ್ರೀ ಸಂದೀಪ್ ಮಿಶ್ರಾ ಅವರಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯರಾದಂಥ ಜಗದೀಶ್ ಪಾಟೀಲ್ ಕೂಡ ಇದ್ದಾರೆ. ಇವತ್ತಿನ ಈ ಒಂದು ಮುಖ್ಯ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ತಿಳಿಸಿಪಡಿಸೋದೇನೆಂದರೆ ಸರ್, ಬರುವ 11 ಮತ್ತು 12ನೇ ತಾರೀಕಿನ ದಿವಸ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ YD.in ಸಂಸ್ಥೆಯ ಒಂದು ಸಂಯೋಗದಲ್ಲಿ ಬಂಜಾರ ಭವನ್ ಕಲಬುರಗಿ ಆ ಒಂದು ಸ್ಥಳದಲ್ಲಿ ಸ್ಕಿಲ್ ಇಗ್ನೈಟ್ 2025 ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಎಕ್ಸಿಬಿಷನ್ ಅಂದರೆ ಮುಖ್ಯವಾಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಕೌಶಲ್ಯ ತರಬೇತಿ ಕೇಂದ್ರಗಳ ಸಂಸ್ಥೆಗಳ ಒಂದು ತರಬೇತಿ ಕೊಡ್ತಿದ್ದಾರೆ. ಅಂಥ ಒಂದು ಸಂಸ್ಥೆಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿಯಿಂದ ದೇಶಪಾಂಡೆ ಫೌಂಡೇಶನ್ ಆಗಿರ್ಬೋದು, ಮತ್ತು ಬೆಂಗಳೂರಿನಿಂದ ಹೈದರಾಬಾದಿಂದ ಪೈಲಟ್ ಟ್ರೈನಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪಿಂಗ್ ಆಗಿರ್ಬೋದು, ಮತ್ತು ಅನಿಮೇಷನ್ ಆಗಿರ್ಬೋದು, ಆಮೇಲೆ ಬೇಕ್ರಿ ಬಿವರೇಜಸ್ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ಎಲ್ಲ ಒಂದು ತರಬೇತಿ ಕೊಡುವಂಥ ಸಂಸ್ಥೆಗಳು ಇಲ್ಲಿ ನಮ್ಮ ಭಾಗದ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಹಾಗೂ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಒದಗಿಸಿಕೊಡುವಂಥ ಕಾರ್ಯವನ್ನು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಮೋಟಿವೇಶನಲ್ ಸ್ಪೀಕರ್ಸ್ ಕೂಡ ಬರ್ತಾ ಇದ್ದಾರೆ. 11ನೇ ತಾರೀಕಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಸ್ಕಿಲ್ ಡೆವಲಪ್ಮೆಂಟ್ನ ಏನು ಮಾನ್ಯ ಮಂತ್ರಿಗಳಾದಂಥ ಶ್ರೀ ಶರಣಪ್ರಕಾಶ್ ಭಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಒಂದು ಮಂತ್ರಿಗಳಾದಂಥ ಶ್ರೀ ಶರಣಬಸಪ್ಪ ದರ್ಶನಪುರ್ ಸರ್ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ಕಂ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ದಿವಸ ಶ್ರೀ ಮಹೇಶ್ ಮಾರ್ಷಲ್ ಒಂದು ಮೋಟಿವೇಶನಲ್ ಸ್ಪೀಚ್ ಅವರಿಂದ ಆಗ್ತಾ ಇದೆ. ಈ ಒಂದು ತರಬೇತಿ ಹಾಗೂ ಮೋಟಿವೇಶನಲ್ ಸ್ಪೀಚ್ ಮತ್ತು ಈ ಭಾಗದ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಮತ್ತು ಅವರ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಒಂದು ಆಶೆ ಇಟ್ಕೊಂಡು ಈ ಒಂದು ನಾವು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ಕಲಬುರಗಿ ಜಿಲ್ಲೆಯ ಹಾಗೂ ಕರ್ನಾಟಕ ಭಾಗದ ಒಂದು ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಇದರ ಒಂದು ಒಳ್ಳೆಯ ಅವಕಾಶ ಪಡ್ಕೊಳ್ಬೇಕು ಒಂದು ನಾವು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹಾಗೂ YD.in ಸಂಸ್ಥೆ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ 2 ದಿವಸದಿರುತ್ತೆ. ಇದು 12ನೇ ತಾರೀಕಿನ ದಿವಸ ಅಲ್ಲಿ ಕೂಡ ಸೇಮ್ ನಮ್ಮ ಮೋಟಿವೇಶನಲ್ ಸ್ಪೀಕರ್ ಆದಂಥ ಶ್ರೀ AH ಸಾಗರ್ ಅವರು ದಾವಣಗೆರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಒಂದು ನಿರುದ್ಯೋಗಿ ಸಮಸ್ಯೆ ಬಗ್ಗೆ ಅವರು ಕೂಡ ಮಾತಾಡ್ತಾರೆ. ಅದಲ್ಲದೆ ಅವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಂತ ಅನಂತಪುರ ಪಾಟೀಲ್ ಅವರು, ಚಂದ್ರು ಪಾಟೀಲ್ ಅವರು ಹಾಗೂ ಸಾಕಷ್ಟು ಒಂದು ಈ ಭಾಗದ ಒಂದು ಮುತ್ಸದ್ದಿಗಳು ಭಾಗವಹಿಸ್ತಿದ್ದಾರೆ. ಅವತ್ತಿನ ದಿವಸ ಕೂಡ ನಾವು ಎಲ್ಲ ಕಾಲೇಜು ಶಾಲೆಗಳಿಗೆ ನಾವು ಈಗಾಗಲೇ ಭೇಟಿ ಕೊಟ್ಟು ಇವತ್ತಿನ ದಿವಸ ಗೌರ್ಮೆಂಟ್ ITI ಕಾಲೇಜ್ ಆಗಿರ್ಬೋದು ಮತ್ತು ಸಾಕಷ್ಟು ITI ಕಾಲೇಜುಗಳು ಮತ್ತು MBA BCA ಕಾಲೇಜುಗಳು ಮತ್ತು ಸರ್ಕಾರಿ ಕಾಲೇಜುಗಳಿಗೆಲ್ಲ ಡಿಗ್ರಿ ಕಾಲೇಜುಗಳಿಗೆ ಭೇಟಿ ನೀಡಿ ಸುಮಾರು
ಇನ್ಸ್ಟಿಟ್ಯೂಟ್ಸ್ಗಳಿಗೆ ಭೇಟಿಯಾಗಿ ನಾವು ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಇದರ ಸದುಪಯೋಗ ಪಡಬೇಕಂತ ನಾನು ಎಲ್ಲರಿಗೂ ಕೇಳ್ಕೊಂಡಿದ್ದೀವಿ ಆಲ್ರೆಡಿ. ಈಗ ತಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ನಮ್ಮ ಭಾಗದ ಒಂದು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಿರುದ್ಯೋಗಿ ಮತ್ತು ಯುವಕರಿಗೆ ನಾನು ಇದರ ಸದುಪಯೋಗ ಪಡ್ಕೋಬೇಕು. ಇದು ಕೇವಲ 15 ದಿವಸ ಮತ್ತು 1 ತಿಂಗಳು 90 ದಿವಸದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಕೆಲವೊಬ್ಬರು ಉಚಿತವಾಗಿ ತರಬೇತಿ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಮಾಡುವಂಥ ಒಂದು ಅವಕಾಶ ಕೂಡ ಕಲ್ಪಿಸ್ಕೊಳ್ತಾರೆ. ಅದರಲ್ಲದೆ ಕೆಲವೊಂದು ಸಂಸ್ಥೆಗಳಿದ್ದಾವೆ, ಶುಲ್ಕ ಕೂಡ ಭರಿಸಿ ಕೂಡ ಅವ್ರ ತರಬೇತಿ ತಗೊಳ್ಬಹುದು. ಸೊ ಇದು ಒಟ್ಟಾರೆ ನಮ್ಮ ಭಾಗದ ಒಂದು ನಿರುದ್ಯೋಗಿ ಹೋಗ್ಬೇಕಂತ ಒಂದು ನಿಟ್ಟಿನಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹಾಗೂ wendy.in ಒಂದು ಸಂಸ್ಥೆ ನಾವು ಕೈಗೆತ್ತಿಕೊಂಡಿದ್ದೀವಿ. ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕು. ಅವತ್ತಿನ ದಿವಸನೇ wendy.in ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಈ wendy.in ಸಂಸ್ಥೆಯ ನಿರ್ದೇಶಕರಾದಂಥ ಸಿದ್ದಿಕ್ ಶೆಣಗಿ ಇರೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ ಸರ್. ಎಲ್ಲರಿಗೂ ಧನ್ಯವಾದಗಳು. ನಾನು wendy.in ಸಂಸ್ಥಾಪಕ ಹಾಗೂ ಫೌಂಡರ್. ಇದು wendy.in ಇದೇ ಬರುವ ಅಕ್ಟೋಬರ್ 11 ಮತ್ತು 12ನೇ ತಾರೀಕಿನಂದು ಇದು ಲಾಂಚ್ ಆಗ್ತಾ ಇದೆ. ಅದರ ಪ್ರಯುಕ್ತವಾಗಿ ಅಧ್ಯಕ್ಷರು ಈಗಾಗಲೇ ಹೇಳಿದಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ wendy.in ಮುಖ್ಯ ಉದ್ದೇಶವೇ ಈ ಭಾಗದ ಅನೇಕ ಸಣ್ಣ ಸಣ್ಣ ಪ್ರಮಾಣದಲ್ಲಿರುವಂತಹ ಸರ್ವಿಸ್ ಓರಿಯೆಂಟೆಡ್ ಕೊಡುವಂಥ ಜನರನ್ನು ಇದರ ಅಡಿಯಲ್ಲಿ ತಗೊಂಡು ಬಂದು ಅವರಿಗೆ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಅವರ ಉದ್ಯೋಗವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ಲಾಟ್ಫಾರ್ಮ್ ಆಗಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಪ್ರದೇಶ ಹಾಗೂ ತಾಲೂಕಾ ಮಟ್ಟ ಈ ರೀತಿ ಅವರ ಈ ಒಂದು ಸರ್ವಿಸ್ನಲ್ಲಿ ಸೇರುವುದರ ಮೂಲಕ ತಮ್ಮ ಉದ್ಯೋಗವನ್ನು ಹೆಚ್ಚಿಸಿಕೊಳ್ಳಲು ಇದು ಪ್ರಮುಖ ಪಾತ್ರ ವಹಿಸುವಂಥ ಒಂದು ಆ್ಯಪ್ ಆಗಿ ಕಾರ್ಯನಿರ್ವಹಿಸುವ ಒಂದು ಉದ್ದೇಶದಿಂದ ಈ ಆ್ಯಪ್ ಅನ್ನು ನಾವು ಅವತ್ತಿನ ಅಕ್ಟೋಬರ್ 11 ಮತ್ತು 12ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ಮುಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಧನ್ಯವಾದ.